ಕುಮಾರವ್ಯಾಸ ತನ್ನ ಕವನವನ್ನು ಬರೆಯುವಾಗ ತಾಳೆಗರಿಯ ಮೇಲೆ ಬರೆಯುತ್ತಿದ್ದರು. ಆ ತಾಳೆಗರಿಯ ಮೇಲೆ ಬರೆಯುವಾಗ ಅದನ್ನು ತಾಳೆಗರಿಯ ಮೇಲೆ ಬರೆಯುವಾಗ ಸುಮಾರು ಜನ ಏನು ಮಾಡುತ್ತಾರೆ ಎಂದರೆ, ಅದರ ಬಳಪ ಅಥವಾ ಕರಿಯ ಮೇಲೆ, ಕಲ್ಲಿನ ಮೇಲೆಯೋ ಅಥವಾ ಬೇರೆ ಒಂದು ವಸ್ತುವಿನ ಮೇಲೆ ಬರೆದುಕೊಂಡು ಅದರಲ್ಲಿ ಅಕ್ಷರಗಳು ಸರಿ ಇದೆಯೋ ಇಲ್ಲವೋ, ಪದ ಸರಿ ಇದೆಯೋ ಇಲ್ಲವೋ, ವ್ಯಾಕರಣ ಸರಿ ಇದೆಯೋ ಇಲ್ಲವೋ ಎಲ್ಲವನ್ನು ಸರಿಯಾಗಿ ಬರೆದು ನಂತರ ತಾಳೆಗರಿಯ ಮೇಲೆ ಬರೆಯುತ್ತಿದ್ದರು. ಆದರೆ ಕುಮಾರವ್ಯಾಸ ಹಾಗೆ ಮಾಡುತ್ತಿರಲಿಲ್ಲ. ಶ್ರೀಮನ್ನಾರಾಯಣನೇ ತನಗೆ ಬಂದು ತಿಳಿಸುತ್ತಿರುವಾಗ ತನ್ನ ಕಂಠದಿಂದ ತಾನು ಏನು ಮಾತನಾಡುತ್ತಾನೋ ಅದನ್ನೇ ಬರೆಯುತ್ತಿರ್ತಾನೆ. ಅದಲ್ಲದೆ ತಾನು ತಾಳೆಗರಿಯ ಮೇಲೆ ಬರೆಯುವಾಗ ಎಡಭಾಗದಿಂದ ಬಲಭಾಗಕ್ಕೆ ಬರೆಯುತ್ತಾನೆ. ಕೊನೆಯ ಅಕ್ಷರ ಮುಗಿಯುವ ತನಕ ಕೊರೆಯುವ ತನ್ನ ಕಂಠದಿಂದ ಶಬ್ದವೂ ಬರುತ್ತವೆ, ಹೇಳುವ ಕವನವು ಹಾಗೂ ಇಲ್ಲಿ ಕೊರೆಯುವ ಶಬ್ದವೂ ಕೇಳಿಸುತ್ತಿರುತ್ತದೆ. ಎರಡೂ ಶಬ್ದದಿಂದ ತಾನು ತಾಳೆಗರಿಯ ಮೇಲೆ ಬರೆಯುತ್ತಾರೆ. ಆದರೆ ಈತ ಬರೆಯುವಾಗ ತಾನು ಬರೆಯುವ ಶಬ್ದವು ಅತಿ ಸುಂದರವಾದ ಶಬ್ದವು ಹಾಗೂ ಇದಲ್ಲದೆ ಬೇರೆ ಪದವನ್ನು ಬಳಸಲು ಸಾಧ್ಯವಿಲ್ಲ ಎನ್ನುವಷ್ಟು ರೀತಿಯಲ್ಲಿ ಕುಮಾರವ್ಯಾಸ ಬರೆಯುತ್ತಾರೆ. ಇದನ್ನು ತಾನು ಹೇಗೆ ತಿಳಿಸಿದ್ದಾನೆ ಎಂದರೆ, ಅಲೆಗೆ ಬಳಪವ ಪಿಡಿಯದೊಂದೆಗ್ಗಳಿಕೆ. ಅಲೆಗೆ ಬಳಪವ ಪಿಡಿಯದೊಂದೆಗ್ಗಳಿಕೆ ಅಂದರೆ ಅದನ್ನು ಹಿಡಿತಾ ಇರಲಿಲ್ಲ. ಅಲೆಗೆ ಬಳಪವನ್ನು ಹೆಗ್ಗಳಿಕೆ. ಪದವಿಟ್ಟು ಅಳುಪದೊಂದು ಹೆಗ್ಗಳಿಕೆ. ಪದವನ್ನು ಬರೆದ ಮೇಲೆ ಅಳಿಸುತ್ತಿರಲಿಲ್ಲ. ಅದೇ ಒಂದು ಹೆಗ್ಗಳಿಕೆ, ಹಿರಿಮೆ. ಪರರೊಡ್ಡವದ ರೀತಿಯ ಕೊಳ್ಳದೆಗ್ಗಳಿಕೆ ಅಂದರೆ ಇನ್ನೊಬ್ಬರ ರೀತಿಯ ಶೈಲಿಯನ್ನು ಅನುಕರಣೆ ಮಾಡದೆ ತನ್ನದೇ ಆದ ಶೈಲಿನಲ್ಲಿ ಅಲ್ಲಿ ಬರೆಯುವಂಥ ಹೆಗ್ಗಳಿಕೆ ಕುಮಾರವ್ಯಾಸನದ್ದಾಗಿತ್ತು. ಬಳಸಿ ಬರೆಯಲು ಕಂಠಪತ್ರದ ಉಲುಹ ಗೆಡದೆಗ್ಗಳಿಕೆ ಎಂಬಿ ಬಲಹು ಗದುಗಿನ ವೀರನಾರಾಯಣನ ಕಿಂಕರರಿಗೆ. ಅಂದರೆ ಇದರ ಪೂರ ಕವನದ ಅರ್ಥ ಇನ್ನೊಂದ್ಸರಿ ಪೂರ ಕವನವನ್ನು ಓದ್ತೀನಿ ಕೇಳಿ. ಅಲೆಗೆ ಬಳಪವಾದ ಪಿಡಿಯದೊಂದೆಗ್ಗಳಿಕೆ, ಪದವಿಟ್ಟಳುಪದೊಂದೆಗ್ಗಳಿಕೆ, ಪರರೊಡ್ಡವದ ರೀತಿಯ ಕೊಳ್ಳದೆಗ್ಗಳಿಕೆ, ಬಳಸಿ ಬರೆಯಲು ಕಂಠಪತ್ರದ ಉಲುವ ಗೆಡದೆಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರನಾರಾಯಣ ಕಿಂಕರೆಗೆ. ಅಂದರೆ ಅಲೆಗೆ ಬಳಪವನ್ನು ಹಿಡಿದು ಪದವನ್ನು ಬರೆದು ನಂತರ ಸರಿಪಡಿಸುವ ಪದ್ಧತಿ ಇದರಲ್ಲಿ ಇಲ್ಲ. ಒಮ್ಮೆ ಒಂದು ಪದವನ್ನು ಬರೆದ ಮೇಲೆ ಅದನ್ನು ಅಳಿಸಿ ಬರೆಯದಿರುವ ಹಿರಿಮೆ, ಬೇರೊಬ್ಬರ ಕಾವ್ಯ ರಚನಾ ವಿನ್ಯಾಸವನ್ನು ಅನುಸರಿಸದ ಹಿರಿಮೆ, ತಾಳೆ ಎಲೆಯ ಮೇಲೆ ಬರೆಯುವಾಗ ಕಂಠದಿಂದ ಉಂಟಾಗುವ ಸದ್ದು ನಡುವೆ ನಿಲ್ಲದಿರುವ ಹಿರಿಮೆ ಗದುಗಿನ ವೀರನಾರಾಯಣನ ಸೇವಕನಾದ ನನಗೆ ದೊರಕಿದೆ ಎಂದು ಕುಮಾರವ್ಯಾಸನೇ ತನ್ನ ಕವನದಲ್ಲಿ ತಾನು ಬರೆಯುವ ರೀತಿ ಹಾಗೂ ಶೈಲಿ ಎಲ್ಲವನ್ನು ತಿಳಿಸಿದ್ದಾನೆ. ಧನ್ಯವಾದಗಳು.